जो लोग आचार व्यवहार चाल चरित्र से राजा बन गए हो, आधुनिक राजा के रूप में ही जिनका दिमाग काम करता हो, हम भारतीयों का टैलेंट जिस सब ठीक से सुना रहा है। ಮೋದಿ ಹ್ಯಾಟ್ರಿಕ್ ಕನಸಿಗೆ ಏರುಪೇರಿನ ಕಂಟಕ. ಕಳೆದ 10 ವರ್ಷಗಳಲ್ಲಿ ದೇಶದ ಮೇಲೆ ಸವಾರಿ ಮಾಡಿದ ಬಿಜೆಪಿ ನೇರ ಎದುರಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತಿರುವ ಮೋದಿ ಧರ್ಮಾಧಾರಿತ ವಿಷ ಬಿತ್ತಿರುವ ಬಿಜೆಪಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ, ಮೋದಿ ಹ್ಯಾಟ್ರಿಕ್ ಕನಸಿಗೆ ಏರುಪೇರಿನ ಕಂಟಕ ಇದೆಯೋ ಇಲ್ವೋ ತಿಳಿದುಕೊಳ್ಳೋಣ ಬನ್ನಿ. 2024ರ ಏಪ್ರಿಲ್ ಮತ್ತು ಮೇನತ್ತ ಇಡೀ ವಿಶ್ವದ ಕಣ್ಣು ನೆಟ್ಟಿದೆ. ಇದಕ್ಕೆ ಪ್ರಮುಖ ಅಲ್ಲ, ಪ್ರಬಲ ಕಾರಣ ಭಾರತದ ಲೋಕಸಭಾ ಚುನಾವಣೆ. ಪ್ರಧಾನಿ ಮೋದಿ ಅವರು ಹ್ಯಾಟ್ರಿಕ್ ಸಾಧನೆಗೆ ಕಾಯ್ತಾ ಇದ್ದಾರೆ. ಬಿಜೆಪಿ ಯಾವುದೇ ಕಾರಣಕ್ಕೂ ಅಧಿಕಾರ ಕೈಜಾರಬಾರದೆಂದು ಆಸೆ ಪಡ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಈ ಬಾರಿಯೂ ಅಧಿಕಾರ ಕೈ ತಪ್ಪಿದರೆ ಮುಂದೆಂದೂ ದೇಶದಲ್ಲಿ ಪಕ್ಷಕ್ಕೆ ಇಂದು ದಕ್ಕಲಾರದೆಂಬ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳಿಗೆ ಕೈ ಹಾಕಿದೆ. ಅದಕ್ಕಾಗಿ ಸೋತು ಗೆಲ್ಲುವ ತಂತ್ರಕ್ಕೆ ಅದು ಮೊರೆ ಹೋಗಿದೆ. ಆಗೊಮ್ಮೆ ಅಕಸ್ಮಾತ್ ಈ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಲಭಿಸಿದರೆ ಏನಾಗಬಹುದು ಎಂಬ ಚರ್ಚೆಗಳು ಆರಂಭವಾಗಿದೆ. ಆದರೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅದು ಅಸಾಧ್ಯ ಎಂದು ವಾದಿಸುತ್ತಿದ್ದಾರೆ. ಆದರೂ ಅಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಅದು ಪ್ರಧಾನಿ ಮೋದಿ ಅವರಿಗೆ ವೈಯಕ್ತಿಕ ಹಿನ್ನಡೆಯಾಗಲಿದೆ. ಯಾಕೆಂದರೆ ಕಳೆದ 10 ವರ್ಷಗಳಲ್ಲಿ ಅವರು ತಿರುಚಿದ ಸಂವಿಧಾನದಲ್ಲಿನ ಕೆಲವು ಮೂಲಭೂತ ಬದಲಾವಣೆಗಳ ಮರುಸ್ಥಾಪನೆಯಾದರೆ ಅದು ಅವರ ಕಾರ್ಯವೈಖರಿಗೆ ಎದುರಾಗುವ ದೊಡ್ಡ ಹಿನ್ನಡೆ. ಹೀಗಾಗಿ ಅವರು 3ನೇ ಬಾರಿಗೂ ಪ್ರಧಾನಿಯಾಗಿ ಮುಂದುವರಿಯಲು ಬಯಸುತ್ತಿದ್ದಾರೆ. ಆದರೆ ಭವಿಷ್ಯದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷವು 2/3 ಬಹುಮತವನ್ನು ಪಡೆಯುತ್ತೇವೆ ಎಂಬುದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲದ ಪರಿಸ್ಥಿತಿ ಈಗ ಇದೆ. ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ದೇಶವನ್ನು ಭದ್ರವಾಗಿ ಕಟ್ಟಿದೆ. ಆದರೆ ಕಳೆದ 10 ವರ್ಷಗಳಲ್ಲಿ ದೇಶದ ಮೇಲೆ ಸವಾರಿ ಮಾಡಿದ ಬಿಜೆಪಿ ಆ ಭದ್ರ ಬುನಾದಿಯನ್ನು ಅಲುಗಾಡಿಸಿದೆ. ಅಭಿವೃದ್ಧಿ ಆಧಾರಿತ ಸಾಧನೆಗಳನ್ನು ಮರೆಮಾಚಿ ಕೇವಲ ಧರ್ಮಾಧಾರಿತ ವಿಷ ಬಿತ್ತಿರುವ ಬಿಜೆಪಿಗೆ ಅಭಿವೃದ್ಧಿ ಕೇವಲ ಎಂಬಂತಾಗಿದೆ. ಆ ಪಕ್ಷದ ಈ ಒಂದು ನಿಲುವು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಕಂಟಕವಾಗಿದೆ. ಮೋದಿ ಅವರಿಂದಲೇ ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಗುತ್ತದೆ ಎಂದು ಭ್ರಮೆ ಈಗಲೂ ಇದೆ. ಆದರೆ ಅವರು ಹಿಂದುತ್ವದ ಮಂತ್ರದಿಂದ ಬಿಜೆಪಿಗೆ ಹೆಚ್ಚು ಸ್ಥಾನ ಲಭಿಸುತ್ತಿದೆ ಎಂಬುದನ್ನು ಹೇಳಲು ಈ ಪಕ್ಷದ ನಾಯಕರಿಗೆ ಧೈರ್ಯವಿಲ್ಲ. ಹೀಗಾಗಿ ಅವರು ಮೋದಿ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆಗಳನ್ನು ಅವಲಂಬಿಸುತ್ತಾರೆ ಎಂಬುದರಲ್ಲಿ ಯಾವುದೇ ಎಳ್ಳಷ್ಟು ಸಂಶಯವಿಲ್ಲ ಎಂದು ಕಂಡು ಬರುತ್ತಿದೆ. 2024 ಮತ್ತು 2029ರ ಅವಧಿಯಲ್ಲಿಯೂ ಮೋದಿ ಅವರದೇ ಮತ್ತು ಸಂವಿಧಾನದಲ್ಲಿ ಮತ್ತಷ್ಟು ಸುಧಾರಣೆಗಳು ಈ ಅವಧಿಯಲ್ಲಿ ಜರುಗಲಿವೆ ಎಂಬ ನಿರೀಕ್ಷೆ ಹಿಂದುತ್ವ ಪ್ರತಿಪಾದಕರದು. ಇದಕ್ಕಾಗಿ ಬಿಜೆಪಿ 2029ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಹುಮತ ಸಿಕ್ಕಿದರೆ ಏನು ಮಾಡಬೇಕು ಎಂಬುದನ್ನು ಈಗಾಗಲೇ ನಿರ್ಧರಿಸಿದೆ. ಅದರ ಪ್ರತಿಫಲವೆಂದಂತೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿದ ಮಹಾರಾಷ್ಟ್ರದ ಅಶೋಕ್ ಚವಣ್ ಮತ್ತು ಮಧ್ಯಪ್ರದೇಶದ ಕಮಲ್ನಾಥ್ ಕಮಲವನ್ನು ಮುರಿದಿದ್ದಾರೆ. ನೇರ ಎದುರಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತಿರುವ ಮೋದಿಗೆ ಅಡ್ಡದಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ತಮ್ಮ ಪಕ್ಷದತ್ತ ಸೆಳೆಯುತ್ತಿದ್ದಾರೆ. ಅಭಿವೃದ್ಧಿ ಒಂದೇ ಅವರಿಗೆ ಮುಖ್ಯವಾಗಿದ್ದರೆ ಹಲವು ಬಾರಿ ಚಳ್ಳೆಹಣ್ಣು ತಿನ್ನಿಸಿದ ನಿತೀಶ್ ಕುಮಾರ್ ಜೊತೆ ಬಿಹಾರದಲ್ಲಿ ಮತ್ತೆ ಕೈ ಜೋಡಿಸಬಾರದಿತ್ತು. ಇದು ಸಹ ಒಂದು ರೀತಿಯಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತ ವೈಖರಿಗೆ ಉಂಟಾದ ಹಿನ್ನಡೆಯೂ ಕೂಡ ಹೌದು. ಇನ್ನು ಈಗಾಗಲೇ ಕೆಲವು ಪಕ್ಷಗಳ ಜೊತೆಗೆ ಮೋದಿ ಬಂಡಂಬಡಿಕೆ ಏರ್ಪಡಿಸಿಕೊಂಡಿದ್ದಾರೆ. ವಿಶ್ವಗುರು ಆಗಿರುವ ಅವರಿಗೆ ಬೇರೆ ಪಕ್ಷಗಳ ಹಂಗು ಯಾಕೆ ಬೇಕು? ನವೀನ್ ಪಟ್ನಾಯಕ್ ಭಾರತೀಯ ರಾಷ್ಟ್ರೀಯ ಸಮಿತಿ ಮತ್ತು ವೈಎಸ್ಆರ್ ಪಕ್ಷದ ಬೆಂಬಲಕ್ಕೂ ಮೋದಿ ಹಂಬಲಿಸಿದ್ದಾರೆ. ಬಹುಮತ ಸಿಕ್ಕದಿದ್ದರೆ ಹೀಗೆ
ಏನೆಲ್ಲ ಸರ್ಕಸ್ ಮಾಡಬೇಕು, ಆ ಎಲ್ಲವನ್ನು ಮಾಡುವ ಮೂಲಕ ಒಟ್ಟು 272 ಸ್ಥಾನಗಳನ್ನು ಗಳಿಸಲು ವೇದಿಕೆ ತಯಾರು ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರದು ಕಳೆದ 10 ವರ್ಷಗಳಲ್ಲಿ ಆಡಳಿತ ಅಭಿವೃದ್ಧಿ ಆಧಾರಿತ ಅಲ್ಲ ಎಂದು ಸ್ಪಷ್ಟವಾಗಿದೆ. ಈ ರೀತಿಯಾದರೆ ಪ್ರಧಾನಿ ಮೋದಿಯವರು ಪ್ರಚಾರ ಮಾಡುವುದೇ ಬೇಡ. 3ನೇ ಬಾರಿನೂ ಅವರ ನಾಯಕತ್ವಕ್ಕೆ ಜನರು ಸೈ ಎನ್ನುತ್ತಾರೆ. ಕಳೆದ 10 ವರ್ಷಗಳಲ್ಲಿ ನಾವು ಎಲ್ಲಿಗೆ ಹೋಗಿದ್ದೇವೆ ಎಂದು ಪ್ರಶ್ನಿಸುವ ಅಂಧ ಭಕ್ತರಿಗೆ ಎಲ್ಲವನ್ನು ಅನುಭವಿಸುತ್ತೇವೆ ಎಂಬ ಸತ್ಯ ಅರಿವಾದರೆ ಮಾತ್ರ ಭವಿಷ್ಯದಲ್ಲಿ ಭಾರತದ ವಿಶ್ವದ ಎದುರು ಪೈಪೋಟಿ ನಡೆಸಲು ಸಾಧ್ಯ. ಮುಂದಿನ 10 ವರ್ಷಗಳು ನಿರ್ಣಾಯಕ ಎಂಬ ಸೋಗಲಾಡಿಗಳ ಮಾತಿಗೆ ಈ ಬಾರಿ ಮತದಾರರು ಮಣೆ ಹಾಕಬಾರದು. 2024ರ ಚುನಾವಣೆ ಬಿಜೆಪಿ ಮತ್ತು ಕಾಂಗ್ರೆಸ್ 2 ಪಕ್ಷಗಳಿಗೂ ನಿರ್ಣಾಯಕ. ಯಾವುದಾದರೂ ಬಿಜೆಪಿಗೆ ದೊಡ್ಡ ಮಟ್ಟದ ಪ್ರತಿಷ್ಠೆ ಪ್ರಶ್ನೆಯೂ ಹೌದು. ಆದರೆ ಕಾಂಗ್ರೆಸ್ಗೆ ಈ ಬಾರಿಯೂ ಪ್ರತಿಷ್ಠೆ ಪ್ರಶ್ನೆ ಉದ್ಭವಿಸಿದೆ. ಯಾಕೆಂದರೆ 2014 ಮತ್ತು 2019ರ ಚುನಾವಣೆಗಳು ಅವರ ಪ್ರತಿಷ್ಠೆಗೆ ದೊಡ್ಡ ಮಟ್ಟದ ಭಂಗವನ್ನೇ ತಂದಿದೆ. ಹೀಗಾಗಿ ಈ ಬಾರಿ ಬಿಜೆಪಿ 272 ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಗದಿದ್ದರೆ ಪ್ರತಿಪಕ್ಷ ಇಂಡಿಯಾ ಮೈತ್ರಿಕೂಟ 272 ಸ್ಥಾನಗಳನ್ನು ಗೆಲ್ಲಲು ಶಕ್ತವಾಗಿರಬೇಕು. ಕೇರಳದ ಹೇಡ ಮತ್ತು ಕಾಂಗ್ರೆಸ್, ತಮಿಳುನಾಡಿನ ಡಿಎಂಕೆ, ಪಶ್ಚಿಮ ಬಂಗಾಳದ ಟಿಎಂಸಿ, ಮಹಾರಾಷ್ಟ್ರದ ಎಂವಿಎ, ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ ಮತ್ತು ಬಿಹಾರದ ಆರ್ಜೆಡಿ ಪಕ್ಷಗಳ ಸಾಧನೆ ಗಣನೀಯ ಪ್ರಮಾಣದಲ್ಲಿರಬೇಕು. ಜೊತೆಗೆ ರಾಜಸ್ಥಾನ್, ಹರಿಯಾಣ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಗುಜರಾತ್, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಅರ್ಧದಷ್ಟು ಸ್ಥಾನಗಳು ಕಾಂಗ್ರೆಸ್ಗೆ ಲಭಿಸಬೇಕು. ಇದು ಸಾಧ್ಯವಾದರೆ ಮಾತ್ರ ಇಂಡಿಯಾ ಮೈತ್ರಿಕೂಟದ ಅಧಿಕಾರದ ಕನಸು ಈಡೇರಲಿದೆ. ಕೇರಳದಲ್ಲಿ 20, ತಮಿಳುನಾಡಲ್ಲಿ 39, ಪಶ್ಚಿಮ ಬಂಗಾಳದಲ್ಲಿ 40, ಮಹಾರಾಷ್ಟ್ರದಲ್ಲಿ 40, ಉತ್ತರ ಪ್ರದೇಶದಲ್ಲಿ 40, ಬಿಹಾರದಲ್ಲಿ 25, ರಾಜಸ್ಥಾನದಲ್ಲಿ 13, ಹರಿಯಾಣದಲ್ಲಿ 5, ಮಧ್ಯಪ್ರದೇಶದಲ್ಲಿ 14, ಛತ್ತೀಸ್ಗಢದಲ್ಲಿ 6, ಗುಜರಾತ್ನಲ್ಲಿ 13, ಕರ್ನಾಟಕದಲ್ಲಿ 14, ತೆಲಂಗಾಣದಲ್ಲಿ 9 ಸ್ಥಾನಗಳು ಲಭಿಸಿದರೆ ಪ್ರತಿ ಪಕ್ಷಗಳು 278 ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚಿಸಬಹುದು. ಇನ್ನು ಪಂಜಾಬಲ್ಲಿ ಆಮ್ ಆದ್ಮಿ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಶಾಸಕರಿಂದ ಬಿಜೆಪಿ ಅಡ್ಡ ಮತದಾನ ಮಾಡಿಸಿದೆ. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಿದರೆ ಬಿಜೆಪಿಗೆ ಲಾಭವಾಗುತ್ತದೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳೇ ಮೇಲ್ಗೈ ಸಾಧಿಸಿದ್ದಾರೆ. ಅವುಗಳ ಬೆಂಬಲ ಯಾರಿಗೆ ಸಿಗುತ್ತದೆ ಎಂದು ಕಾದು ನೋಡಲೇಬೇಕಾಗಿದೆ. ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ತ್ರಿಕೋಣ ಸ್ಪರ್ಧೆ ತಯಾರಾಗಿದೆ. ಹೀಗಾಗಿ ಅಲ್ಲಿ ಯಾರಿಗೆ ಹೆಚ್ಚು ಸ್ಥಾನ ಎಂದು ಈಗಲೇ ನಿರ್ಧಾರ ಮಾಡಕ್ಕಾಗಲ್ಲ. ಒಡಿಶಾದಲ್ಲಿ ಯಥಾ ಪ್ರಕಾರ ನವೀನ್ ಪಟ್ನಾಯಕ್ ಅವರ ಪ್ರಾಬಲ್ಯ ಜಾಸ್ತಿ ಇದೆ. ಅವರು ಇನ್ನು ಯಾವುದೇ ಮೈತ್ರಿಕೂಟಕ್ಕೆ ತಮ್ಮ ಬೆಂಬಲ ಸೂಚಿಸಿಲ್ಲ. ಹೀಗಾಗಿ ಈ ಬಾರಿ ಬಿಜೆಪಿ ಮೈತ್ರಿಕೂಟಕ್ಕೆ ಸರಳ ಬಹುಮತ 272 ಸ್ಥಾನ ಲಭಿಸುವುದು ಅಷ್ಟು ಸುಲಭವೇ ಎಂದು ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಮೊನ್ನೆ ಸಂಸತ್ತಿನಲ್ಲಿ ನಮಗೆ 400 ಸ್ಥಾನ ಖಚಿತ ಎಂದು ಘೋಷಿಸಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆ ಕೇವಲ ದೇಶವನ್ನಷ್ಟೇ ಅಲ್ಲ, ಇಡೀ ವಿಶ್ವದ ಗಮನಕ್ಕೆ ತನ್ನತ್ತ ಸೆಳೆಯುತ್ತಿದೆ. ದೇಶದಲ್ಲಿ ಸದ್ಯ 6 ರಾಷ್ಟ್ರೀಯ ಪಕ್ಷಗಳಿವೆ. ಈ ಪೈಕಿ ಬಿಜೆಪಿ 12 ರಾಜ್ಯಗಳಲ್ಲಿ ಬಹುಮತ ಸರ್ಕಾರಗಳಲ್ಲಿ ಸಾರಥಿಯಾಗಿದೆ. ಕಾಂಗ್ರೆಸ್ 3 ರಾಜ್ಯಗಳಲ್ಲಿ, ಹಾಗೆ ಆಮ್ ಆದ್ಮಿ ಪಕ್ಷ 2 ರಾಜ್ಯಗಳಲ್ಲಿ ಅಧಿಕಾರ ಚಲಾಯಿಸುತ್ತಿದೆ. ಇನ್ನು ಉಳಿದ ಎಲ್ಲಾ ರಾಜ್ಯಗಳಲ್ಲೂ ಪ್ರಾದೇಶಿಕ ಪಕ್ಷಗಳ ಮೇಲ್ಗೈ ಸಾಧಿಸುತ್ತಿದೆ. ಈ ಪೈಕಿ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ನೊಂದಿಗೆ ಆಯಾ ಪ್ರಾದೇಶಿಕ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿವೆ. ಇನ್ನು ಉಳಿದ ರಾಷ್ಟ್ರೀಯ ಪಕ್ಷಗಳಾದ ಬಹುಜನ ಸಮಾಜ ಪಕ್ಷ, ಸಿಪಿಐ ಮತ್ತು ಎನ್ಪಿಪಿ ಪಕ್ಷಗಳು ಯಾವುದೇ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಸಾಧ್ಯವಾಗಿಲ್ಲ. ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಪ್ರಾದೇಶಿಕ ಪಕ್ಷಗಳೇ ರಾಜ್ಯಭಾರ
ನಡೆಸುತ್ತಿವೆ. ಉತ್ತರ ಪ್ರದೇಶ್, ಉತ್ತರಾಖಂಡ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಗುಜರಾತ್, ಗೋವಾ, ಅಸ್ಸಾಂ, ತ್ರಿಪುರಾ, ಮಣಿಪುರ್ ಮತ್ತು ಅರುಣಾಚಲ್ ಪ್ರದೇಶಗಳಲ್ಲಿ ಬಿಜೆಪಿ ಸರ್ಕಾರಗಳಿವೆ. ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಬಿಜೆಪಿ ಜೊತೆಗೆ ಮೈತ್ರಿ ಏರ್ಪಡಿಸಿಕೊಂಡು ಸರ್ಕಾರ ರಚಿಸಿದೆ. ಸದ್ಯ ತೆಲಂಗಾಣ, ಕರ್ನಾಟಕ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿವೆ. ಆದರೆ ಈ ವರದಿ ಆಚೆಗೆ ಹೋಗುವ ವೇಳೆಗೆ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಕೊಂಡಿ ಕಳಚಿ ಬೀರಬಹುದು. ಆಮ್ ಆದ್ಮಿ ಪಕ್ಷ ದೆಹಲಿ ಮತ್ತು ಪಂಜಾಬ್ನ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಇನ್ನೊಮ್ಮೆ ಬೆರಳೆಣಿಕೆ ರಾಜ್ಯಗಳ ಹೊರತುಪಡಿಸಿ ದೇಶದ ಗುಪ್ತ ಕಾಲಕ್ಕೂ ಕಾಂಗ್ರೆಸ್ ಪಾರುಪತ್ಯವಿತ್ತು. ಬಿಜೆಪಿಯ ಸ್ಥಾನವನ್ನು ಪಡೆಯಲು ಎಂಬುದಕ್ಕಿಂತ ಕಬಡಿಸಲು ಇನ್ನೆಲ್ಲೆಲ್ಲದ ತಂತ್ರ ಕುತಂತ್ರಗಳಿಗೆ ಮೊರೆ ಹೋಗ್ತಾ ಇದೆ. ಆದರೂ ಅದು ಸಾಧ್ಯವಾಗಲಿಲ್ಲ. ಈಗಲೂ ಅಂತ ಕಾರ್ಯಕ್ಕೆ ಅದು ಮುಂದಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಶಾಸಕರು ಕಾಂಗ್ರೆಸ್ನ ಅಡ್ಡ ಮತದಾನ ಮಾಡಿದ್ದಾರೆ ಎಂದು ಅನೈತಿಕತೆ ಮತ ವಿಚಾರವಂತೆ ಎಂದು ಹೇಳಿದ್ದಾರೆ. ಅದೇ ಪಕ್ಷಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದರೆ ಅದಕ್ಕೆ ಏನೆಂದು ಕರೆಯಬೇಕು? ಹೊಸ ಪದ ಸಿಗುವುದೇ ಎಂಬುದಕ್ಕೆ ನಿಘಂಟು ಮೊರೆ ಹೋಗಬೇಕು. ಇನ್ನು ಆಂಧ್ರ ಪ್ರದೇಶ್ 25, ಅಸ್ಸಾಂ 14, ಬಿಹಾರ್ 44, ಛತ್ತೀಸ್ಗಢ 11, ಗುಜರಾತ್ 26, ಹರಿಯಾಣ 10, ಜಾರ್ಖಂಡ್ 14, ಕರ್ನಾಟಕ 28, ಕೇರಳ 20, ಮಧ್ಯಪ್ರದೇಶ್ 29, ಮಹಾರಾಷ್ಟ್ರ 48, ಒಡಿಶಾ 21, ಪಂಜಾಬ್ 13, ರಾಜಸ್ಥಾನ್ 25, ಉತ್ತರ ಪ್ರದೇಶ್ 79, ತಮಿಳುನಾಡು 39, ತೆಲಂಗಾಣ 17, ಪಶ್ಚಿಮ ಬಂಗಾಳ 42, ಮಣಿಪುರ 2, ಗೋವಾ 2, ಅರುಣಾಚಲ್ ಪ್ರದೇಶ್ 2, ಮೇಘಾಲಯ 2, ಹಿಮಾಚಲ ಪ್ರದೇಶ್ 4, ನಾಗಾಲ್ಯಾಂಡ್ 1, ಸಿಕ್ಕಿಂ 1, ತ್ರಿಪುರಾ 2, ಉತ್ತರಾಖಂಡ್ 5, ಜೊತೆಗೆ ಕೇಂದ್ರಾಡಳಿತ ಪಕ್ಷಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 1, ಚಂಡೀಗಢ 1 ಹಾಗೂ ದಾದ್ರಾ ಮತ್ತು ನಾಗರಾವಳಿ 2, ದಮಾನ್ ಮತ್ತು ದಿಯು 1, ಲಡಕ್ 1, ಜಮ್ಮು ಅಂಡ್ ಕಾಶ್ಮೀರ್ 5, ಲಕ್ಷದ್ವೀಪ್ 1, ಪುದುಚೇರಿ 1, ದೆಹಲಿ 7 ಸೇರಿದಂತೆ ದೇಶದಲ್ಲಿ ಒಟ್ಟು 543 ಲೋಕಸಭಾ ಕ್ಷೇತ್ರಗಳಿಗೆ 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 33 ಕ್ಷೇತ್ರಗಳಲ್ಲಿ ಗೆದ್ದು ಏಕೈಕ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಮೈತ್ರಿಕೂಟದ ಜೆಡಿಯು 16 ಮತ್ತು ಶಿವಸೇನಾ 18 ಕ್ಷೇತ್ರಗಳಲ್ಲಿ ಗೆದ್ದಿದ್ದವು. ಕಾಂಗ್ರೆಸ್ 50ರ ಗಡಿ ತಲುಪಲು ಹರಸಾಹಸ ಪಟ್ಟಿತ್ತು. ಬಿಎಸ್ಪಿ 10, ಎಸ್ಪಿ 5, ವೈಎಸ್ಆರ್ಸಿ 22, ಯುಡಿಎಫ್ 15, ಬಿಜು ಜನತಾದಳ 12, ಡಿಎಂಕೆ 23, ಟಿಎಂಸಿ 22 ಮತ್ತು ಡಿಆರ್ಎಸ್ 9 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ತಮ್ಮ ಪ್ರಾದೇಶಿಕ ಸಾಮರ್ಥ್ಯ ಪ್ರದರ್ಶಿಸಿದವು. ಈ ಸಾಲಿಗೆ ಮತ್ತಷ್ಟು ಪ್ರಾದೇಶಿಕ ಪಕ್ಷಗಳು ಸೇರ್ಪಡೆಯಾಗಿದ್ದರು. ಆದರೆ ಅದು ಯಾವುವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇನ್ನು ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದಿದ್ದ ಶಿವಸೇನಾ, ಕಾಂಗ್ರೆಸ್ ಮತ್ತು ಎಸ್ಸಿಪಿ ಜೊತೆಗೆ ಗುರುತಿಸಿಕೊಂಡಿದ್ದು ಸೇರಿ ಸರ್ಕಾರ ರಚಿಸಿದ್ದಾರೆ. ಇತ್ತ ಉದ್ಭವ ಠಾಕ್ರೆ ಬಣ್ಣ ಇದೀಗ ಇಂಡಿಯಾ ಒಕ್ಕೂಟದ ಜೊತೆಗೆ ಗುರುತಿಸಿಕೊಂಡಿದ್ದೆ. ಬಿಜೆಪಿ 2019ರ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ 79 ಸ್ಥಾನಗಳಲ್ಲಿ 62, ರಾಜಸ್ಥಾನ್ 24 ಸ್ಥಾನಗಳಲ್ಲಿ 24, ಮಧ್ಯಪ್ರದೇಶ್ 29 ಸ್ಥಾನಗಳಲ್ಲಿ 28, ಕರ್ನಾಟಕದಲ್ಲಿ 28 ಸ್ಥಾನಗಳಲ್ಲಿ 26, ಗುಜರಾತ್ನ 26ಕ್ಕೆ 26 ಸ್ಥಾನಗಳನ್ನು ಗೆದ್ದು ಮಹಾರಾಷ್ಟ್ರದ 48 ಸ್ಥಾನಗಳ ಪೈಕಿ 23, ಹರಿಯಾಣದ 10 ಸ್ಥಾನಗಳಲ್ಲಿ 10 ಸ್ಥಾನ ತೆಗೆದುಕೊಂಡು ಜಯವನ್ನು ಬೀಗಿತು. ಈ ಬಾರಿಯೂ ಈ ಎಲ್ಲ ರಾಜ್ಯಗಳಲ್ಲೂ ಇದೇ ಫಲಿತಾಂಶ ಪಡೆದರೆ ಮಾತ್ರ ಪ್ರಧಾನಿಯಾಗುವ ಮೋದಿ ಹ್ಯಾಟ್ರಿಕ್ ಕನಸು ನನಸಾಗಲಿದೆ. ಈ ರಾಜ್ಯಗಳು ಕೈ ಕೊಟ್ಟರೆ ಪರಿಸ್ಥಿತಿ ಅದಲು ಬದಲು ಆಗುತ್ತದೆ. ಈ ರಾಜ್ಯಗಳತ್ತ ಇಂಡಿಯಾ ಮೈತ್ರಿಕೂಟ ಇದೀಗ ಹೆಚ್ಚು ಗಮನ ಹರಿಸಿದೆ. ಇನ್ನು ಈ ರಾಜ್ಯಗಳ ಪೈಕಿ 6 ರಾಜ್ಯಗಳಲ್ಲಿ ತನ್ನದೇ ಪಕ್ಷದ ಸರ್ಕಾರಗಳಿವೆ. ಇದೇ ಉತ್ತರ ಪ್ರದೇಶದಲ್ಲಿ ಈ ಬಾರಿಯೂ ಕಾಂಗ್ರೆಸ್ ಮತ್ತು ಎಸ್ಪಿ ಹಾಗೂ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಡಿ ಮೈತ್ರಿ ಎನ್ಡಿಎ ಮೈತ್ರಿಕೂಟಕ್ಕೆ ಕಗ್ಗಂಟಾಗಿದೆ. ಕರ್ನಾಟಕದಲ್ಲಿ ಈ ಬಾರಿ 25 ಸ್ಥಾನಗಳು ಬಿಜೆಪಿಗೆ ತಕ್ಕುವುದು ಸಂಶಯ.
ಗುಜರಾತ್ನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಸ್ಥಾನ ಹಂಚಿಕೆ ಮಾಡಿಕೊಂಡಿದೆ. ಹೀಗಾಗಿ ಬಿಜೆಪಿಗೆ 26ಕ್ಕೆ 26 ಸ್ಥಾನ ಲಭಿಸುವುದು ಅಸಾಧ್ಯ. ಈ ಲೆಕ್ಕಾಚಾರದಲ್ಲಿ 2024 ಫಲಿತಾಂಶ ಸಾಕಷ್ಟು ಏರುಪೇರು ಆಗಲಿದೆ. ಹೀಗಾಗಿ ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.